ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನನ್ನ ಎಲ್ಲ ಸಮಾಜದ ಹಿರಿಯರಿಗೆ ಮಾನ್ಯರಿಗೆ ಸ್ವಾಗತ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ಕೂಡ ನನ್ನ ಸ್ವಾಗತ ಕೇಳ್ತೇನೆ. ಇಂದು ಪತ್ರಿಕಾ ಕರೆದ ಉದ್ದೇಶ ಆಗಸ್ಟ್ 1ರಂದು ಒಳ ಮೀಸಲಾತಿ ಹೋರಾಟ ಕುರಿತು ಕರೆ ಕೊಡ್ತಾ ಇದ್ದೀವಿ. ಹೋರಾಟ ಸಲುವಾಗಿ ಸುಮಾರು 40 ವರ್ಷಗಳ ಹೋರಾಟದ ಎ.ಜಿ. ಸದಾಶಿವ ಹಾಗೂ ನ್ಯಾಯಮೂರ್ತಿ ಆಯೋಗ ಜೆ.ಸಿ. ಮಾಧುಸ್ವಾಮಿ ಅವರ ವರದಿ ಪರಿಗಣಿಸಿ ಆಗಸ್ಟ್ 15ರೊಳಗೆ ಪರಿಶಿಷ್ಟ ಜಾತಿ ಮೀಸಲಾತಿ ಜಾರಿಗೊಳಿಸಬೇಕು. ಇಲ್ಲವಾದರೆ ರಾಜ್ಯ ವ್ಯಾಪ್ತಿ ಗಂಭೀರ ಸ್ವರೂಪದ ಹೋರಾಟ ನಡೆಸಲಾಗುವುದು. ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಇದುವರೆಗೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದವರು ಒಳ ಮೀಸಲಾತಿ ನೀಡುತ್ತಿಲ್ಲ ಮತ್ತು ಒಳ ಮೀಸಲಾತಿ ನೀಡಲು ಮೀನಮೇಷ ಅನ್ನಿಸ್ತಿದ್ದಾರೆ. ಹಾಗಾಗಿ ಆಗಸ್ಟ್ 1ರಂದು ನಾವು ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿ 1 ವರ್ಷ ಆದರೂ ಕೂಡ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರದವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಸುಮ್ಮನೆ ಕಾಲಹರಣ ಮಾಡತ್ತಾರೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗತ್ತೆ. ಅದೇ ರೀತಿಯಾಗಿ ಆಗಸ್ಟ್ 1ರಂದು ಸಾಂಕೇತಿಕ ನಾವು ಹೋರಾಟ ಮಾಡೋಕ್ಕೆ ರಾಜ್ಯವ್ಯಾಪ್ತಿ ಹಮ್ಮಿಕೊಂಡಿವಿ. ಎಲ್ಲ ತಾಲೂಕಿಂದ ನಮ್ಮ ಜನಗಳು ಒಗ್ಗೂಟಿ ಎಲ್ಲ ಸಂಘಟನೆಗಳ ಒಗ್ಗೂಟದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿವಿ. ಎಲ್ಲ ಕೇಂದ್ರ ಕಚೇರಿ ಅಂದ್ರೆ DC ಕಚೇರಿಯಲ್ಲಿ ಇಲ್ಲ, ಒಂದಿನ ಸಾಂಕೇತಿಕ ಹೋರಾಟ ಅದ ರೀ. ನೆಕ್ಸ್ಟ್ 15ರಿಂದ ಉಗ್ರ ಹೋರಾಟ ಅಂದ್ರೆ ಕಂಟಿನ್ಯೂ ಮಾಡ್ತೇವೆ. ನಾವು ಎಲ್ಲ ತಾಲೂಕಿನ 2,000-3,000 ಜನ ಆಗ್ಬೋದು. ವರ್ಷಗಳ ನಂತರ 30 ವರ್ಷಗಳ ಸತತ ಹೋರಾಟ ಈ ಎ.ಜೆ. ಸದಾಶಿವ ಆಯೋಗದ ವರದಿಯನ್ನು ಇದು ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎಣಿಸಿತು. ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ 1 ವರ್ಷ ಗತಿಸಿತ್ತು. ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಏನಂದ್ರೆ ಎ.ಜೆ. ಸದಾಶಿವ ಆಯೋಗ ವರದಿಯನ್ನು ಜಾರಿಗೆ ಮಾಡ್ರಿ ಅಂತ. ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣ ಮತ್ತು ಪಂಜಾಬ್ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆದ ತಕ್ಷಣ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ. ಬಟ್ ಸಿದ್ದರಾಮಯ್ಯ ಅವರ ಸರ್ಕಾರ ಏನಾಗ್ಯದ ಅಂತಂದ್ರೆ ಈ ನಮ್ಮ ಸಮಾಜಕ್ಕೆ ಮೂಗಿಗೆ ತುಪ್ಪ ವರ್ಷವಂತ ಉಂಟದ. ಇಲೆಕ್ಷನ್ ಬಂದ್ಗಳು ಏನು ಹೇಳ್ತಾರ, ಇಲ್ಲ ಮಾದಿಗ ಜನಾಂಗದವ್ರಿಗೆ ನಾವು ಒಳ ಮೀಸಲಾತಿ ಕಲ್ಪಿಸ್ತೀವಿ, ನಾವು ಅದನ್ನ ಏನಿದ್ದು ನಾವು ಮಾಡ್ತೀವಿ. ಏನು ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ. ಮೂಲ ಎಸ್.ಎಂ. ಕೃಷ್ಣ ಇದ್ದಾಗ ಸರ್ಕಾರ ಏನಾಯ್ತು, ಎ.ಜೆ. ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡಿದ ನಂತರ ನಮ್ಮ ಇದರ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಒಳ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿತು. ಏನಂದ್ರ 15 ಇದ್ದಿದ್ದು 17 ಮಾಡಿತ್ತು, ST ಪರಿಶಿಷ್ಟ ಜಾತಿ ಇದ್ದಿದ್ದು 3 ಇದ್ದಿದ್ದು 7 ಮಾಡಿತ್ತು. ಈ ತರ ಹೆಚ್ಚಿಗೆ ಮಾಡಿದ್ರು ನಾವು ಯಾರ್ದು ಮೀಸಲಾತಿಯನ್ನು ಯಾರು ಇನ್ನೊಂದು ಏನು ಅನ್ಯತಾ ಭಾವಿಸ್ತಾರೆ, ಏನ್ ಮಾಡ್ತಾರಂದ್ರ ಮೀಸಲಾತಿ ಇನ್ನೊಂದು ಜನಾಂಗಕ್ಕೆ ಇದ್ದದಂತದ್ದು ಮೀಸಲಾತಿ ಕಸಗೊಂತೀವನ. ನಾವು ಒಂದು ವರ್ಷ ಗತಿಸಿದ್ರು ಸರ್ಕಾರ ಏನ್ ಹೇಳ್ತು ಅಂತಂದ್ರ ಮೊನ್ನೆ ಇಲೆಕ್ಷನ್ದಾಗ ಬಾಯ್ ಇಲೆಕ್ಷನ್ದಾಗ ಏನ್ ಹೇಳ್ತು, ಇಲ್ಲ ನಾನು ತಕ್ಷಣ ಇಲೆಕ್ಷನ್ ಆದ ತಕ್ಷಣ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳ್ತು. ಇಲ್ಲಿವರೆಗೆ ಯಾವುದೇ ಘೋಷಣೆಯನ್ನು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಇವ್ರಿಗೆ ಯಾಕ್ರಿ ಸದಾ ಇನ್ನೊಂದು ಆಯೋಗ ರಚನೆ ಮಾಡುವಂತ ಅವಶ್ಯಕತೆ ಏನಿತ್ತು? ಸುಪ್ರೀಂ ಕೋರ್ಟ್ಗಿನ ಇವ್ರು ಹೆಚ್ಚಿನವ್ರ ಅಲ್ಲ. ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡದ ಅದನ್ನು ಪಾಲನೆ ಮಾಡಬೇಕು ಹೊರತು ಅದ್ರ ವಿರುದ್ಧವಾಗಿ ಮತ್ತೊಂದು ಆಯೋಗ ರಚನೆ ಮಾಡಿ ಅಂದ್ರೆ ಇದನ್ನು ದಿನ ಮುಂದೂಡುತ್ತೋ ಅಂದ್ರೆ ಇವ್ರ ಮಾದಿಗರು ಏನೈತಿಲ್ಲ ಬಸವ ತತ್ವದ ಜನಾಂಗದವರು ಇವ್ರು ಏನೈತಂದ್ರೆ ಇವರು ಇದು ಮೃದು ಧೋರಣೆ ಅಂದ್ರೆ ಇವ್ರು ಹೇಳಿದಂಗೆ ಕೇಳ್ತಾರ ಅನ್ನುವಂಥದ್ದು ಒಂದು ತಲೆಯಾಗಿ ಇಟ್ಟುಕೊಂಡು ಇವ್ರಿಗೆ ಬರೀ ಕಾಲಹರಣ ಮಾಡ್ಕೊಂತ ಮುಂದಕ್ಕೆ ಹಾಕೋಂತ ಹೋಗ್ತಾರ. ಅದಕ್ಕೆ ನಾವು ಇನ್ನೇನೈತಿ ಅಂದ್ರ ಇಷ್ಟು ದಿನ ಕುಂತಂಗ ನಮಗ್ ಕುಂದ್ರಾಕ ಆಗುದಿಲ್ಲ. ಯಾಕಂದ್ರೆ ಆಗಸ್ಟ್ 1ನೇ ತಾರೀಕಿಗೆ 1 ವರ್ಷ ಆಯ್ತು. ಅವತ್ತು ಸಾಂಕೇತಿಕವಾಗಿ ಎಲ್ಲಾ ತಾಲೂಕು ಕೇಂದ್ರ ಆಡಳಿತದಲ್ಲಿ ಒಂದೇ ದಿನ ಸಾಂಕೇತಿಕವಾಗಿ ನಾವು ಧರಣಿಯನ್ನು ಮಾಡ್ತೀವಿ. ಇದಕ್ಕೇನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ. ನಾವು ಜೈಲಿಗೆ ಹೋಗಕ್ಕೂ ಸಿದ್ಧ. ನಾವ್ ಎಷ್ಟು ಮಂದಿ ಜೈಲಿಗೆ ಹಾಕ್ತಾರೆ, ಇವರು ಜೈಲ್ ಸಾಲಂಗಿಲ್ಲ. ಎಲ್ಲ ನಮ್ಮ ಮಕ್ಕಳು ಮರಿ ಎಲ್ಲ ಕಟ್ಕೊಂಡು ಜೈಲಿಗೆ ಹಾಕ್ಲಿ. ಒಬ್ಬ ಜೈಲಿಗೆ ಹೋದ್ರೆ ನಾವು ಹೋದ್ವಿ ಅಂದ್ರೆ ಹಿಂದೆ ಎಲ್ಲಾ ಸಮುದಾಯದವರು ಜೈಲಿಗೆ ಬರ್ತಾರೆ. ಜೈಲು ಎಷ್ಟು ಮಂದಿ ತಡೀತದೆ? ಇದು ಯಾರನ್ನೂ ತಡೆಯಂಗಿಲ್ಲ. ಆದ್ರ ನಾವು 15ನೇ ತಾರೀಕಿನ ಒಳಗ ಈ ಸದನದ ಒಳಗೆ ಏನಾದರೂ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತೀನಿ. ನಮ್ಮ ಸಮಾಜದಲ್ಲಿಂದ 15ನೇ ತಾರೀಕಿನ ಒಳಗ ಮಾಡದೇ ಇದ್ರ
ಇದು ಜಿಲ್ಲಾ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ನಾವು ಯಾವುದೇ ಇಲ್ಲ. ಇದಕ್ಕೆ ನೇರವಾಗಿ ಉಗ್ರ ಹೋರಾಟದಲ್ಲಿ ಯಾರೇ ನಮ್ಮ ಸಮಾಜದವರಿಗೆ ಆಗಲಿ ಅಥವಾ ನಮ್ಮ ಬಂಧು ಬಾಂಧವರಿಗಾಗಲಿ ಏನೇ ಹಾನಿ ಉಂಟಾದ್ರೆ ಸಿದ್ದರಾಮಯ್ಯ ಸರ್ಕಾರ ಹೊಣೆ ಇದ್ರಾಗ. ಅವತ್ತ ರಕ್ತಪಾತ ಹರಿಲಿ ಅಥವಾ ಏನೇ ಹಾಳಾಗ್ಲಿ ಧ್ವಂಸ ಆಗ್ಲಿ ಅದಕ್ಕೆ ನಾವೆಲ್ಲ ಸಿದ್ಧರಿದೀವಿ. ಯಾಕಂದ್ರ ಎಷ್ಟು ಸಹನೆ ರೀ ನಮಗೆ 1 ವರ್ಷ 2 ವರ್ಷ 30 ವರ್ಷ ಅಥವಾ ಸತತವಾಗಿ ನಾವು ಬೇಡ್ತಾ ಇದ್ದೀವಿ. ನೋಡ್ರಿ ನಮಗ ಕೊಡ್ರಿ, ನಮಗ ಭಿಕ್ಷೆ ಕೊಡಕತ್ತಿಲ್ಲ ನೀವು. ನಮ್ಮ ಸಮಾಜಕ್ಕ ಅಂಕಿ ಸಂಖ್ಯೆಗಳ ಆಧಾರ ಮೇಲೆ ಮಾನ್ಯ ಎ.ಜೆ. ಸದಾಶಿವ ಮೂರ್ತಿಗಳು ಮಾನ್ಯ ಮುಖ್ಯಮಂತ್ರಿ ಇದ್ರು ನ್ಯಾಯಮೂರ್ತಿಗಳು ಅಂಕಿ ಸಂಖ್ಯೆವಾಗಿ ಕರೆಕ್ಟ್ ಮಾಡಿಟ್ಟಾರ. ಮತ್ ಇನ್ನೊಂದು ಯಾಕೆ ಬೇಕ್ರಿ ನಿಮಗ ಇದನ್ನ ಮಾಡಾಕ, ಆಯೋಗ ಮಾಡಾಕ ಅಂದ್ರ ದಿನ ಮುಂದೋಡಕ. ಅದಕ್ಕೆ ನಾವು ಮುಂಬರುವ ದಿನಗಳಲ್ಲಿ 15ನೇ ತಾರೀಕಿನ ಒಳಗಾಗಿ ಸಾಂಕೇತಿಕ ಧರಣಿ 1ನೇ ತಾರೀಕಿಗೆ ಮಾಡ್ತೀವಿ. 15ನೇ ತಾರೀಕಿಗೆ ಒಳಗೆ ಈ ಸದನದಾಗ ಮಾಡದೇ ಇದ್ರ ಎಲ್ಲ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅನಾಹುತ ಆದ್ರೆ ಇದಕ್ಕೆ ಸಿದ್ದರಾಮಯ್ಯನವರ ಕಾರಣ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತು ಎಲ್ಲ ನನ್ನ ಸಂಘಟನೆದವರು ಮತ್ತು ಎಲ್ಲಾ ತಾಲೂಕಿನಿಂದ ಮತ್ತು ಹೋಬಳಿ ಮಟ್ಟದಿಂದ ಗ್ರಾಮ ಮಟ್ಟದಿಂದ ಅವತ್ತ ಜಿಲ್ಲಾದ್ಯಂತ ದೊಡ್ಡ ಹೋರಾಟ ಮಾಡ್ತೀವಿ ನಾವು 15ನೇ ತಾರೀಕಿಗೆ. ನಮ್ಮ ಅಧ್ಯಕ್ಷರು ಹೇಳ್ದಂಗ 15ನೇ ತಾರೀಕು ದೊಡ್ಡ ಹೋರಾಟ ಆಗ್ತದೆ. ಅವತ್ತು ಸುಮಾರು ನಾವು ಬೆರಳಷ್ಟು ಎಣಿಕೆ ಅಂತ ಬರೋದಿಲ್ಲ. ಇವತ್ತೇನೈತಿ ಎಲ್ಲರೂ ಏನಾಗ್ಯದ ಅಂತಂದ್ರೆ ಕೆಲವೊಂದಿಷ್ಟು ಅರ್ಜೆಂಟ್ ಆಗಿ ಮೀಟಿಂಗ್ ಕರೋದ್ರಿಂದ ಕೆಲವೊಂದಿಷ್ಟು ಮಂದಿ ಬಂದಿಲ್ಲ. ಇನ್ನೂ ವಿಷಯ ತಿಳಿಸ್ಬೇಕಾಗಿತ್ತು. ವಿಷಯ ಏನೈತಿ ವಿಷಯ ತಿಳಿದಿಲ್ಲ. ಅವತ್ತು 15ನೇ ತಾರೀಕಿಗೆ ಸುಮಾರು 10-15,000 ಜನಸಂಖ್ಯೆಯನ್ನು ಕರೆಸಿ ಹಳ್ಳಿಯಿಂದ ಕರೆಸಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಅದಕ್ಕೆ ನನಗೆ ಸಿದ್ದರಾಮಯ್ಯ ಅವರಿಗೆ ಇದು ಕೊನೆಯ ಎಚ್ಚರಿಕೆ. ಈ ಸಲ ಮಾಡು ಇಲ್ಲವೇ ಮಡಿ ಅಂತ ಮಾಡಾಕಂತ ನಾವು ಇಷ್ಟಪಡ್ತೀವಿ. ಎಸ್ ಲೊಟಗೇರಿ ಅಂತ ವಕೀಲ್. ಸಮಾಜದ ಎಲ್ಲ ಮುಖಂಡರು ಮತ್ತು ಪತ್ರಿಕಾ ಮಾಧ್ಯಮದವರು ಸೇರಿದ್ದೀರಿ. ತಮಗೆ ಮೊದಲಿಗೆ ನಾನು ಶರಣಾರ್ಥಿಯನ್ನು ಹೇಳುತ್ತೇನೆ. ಆದರೆ ಇವತ್ತು ಸಿದ್ದರಾಮಯ್ಯ ಅವರು ಅಂತೇಳಿ ಇವತ್ತು ರಾಜ್ಯದ ಚುಕ್ಕಾಣಿ ಹಿಡ್ಕೊಂಡು ಹೊಂಟಿದ್ದಾರೆ. ಆದರೆ ಅಂತ ಒಂದು ಅವರು ಮನಸ್ಸಲ್ಲಿ ಮಾಡಿಕೊಂಡು ಇವತ್ತು ಮೂಲ ಅಸ್ಪೃಶ್ಯರಿಗೆ ಅಂದರೆ ಮಾದಿಗರಿಗೆ ಶೋಷಣೆಗೆ ಒಳಪಟ್ಟಂಥ ಮಾದಿಗರು ಇವತ್ತು ಸುಮಾರು 30 ವರ್ಷದಿಂದನೂ ನಾವು ನಿರಂತರವಾಗಿ ಹೋರಾಟದಲ್ಲೇ ಇದ್ದೀವಿ. ಆದರೆ ಅಂಬೇಡ್ಕರ್ ಅವರ ಕನಸು ಏನಿತ್ತೋ ಅದು ನಿಜವಾಗಿ ಸಿದ್ದರಾಮಯ್ಯ ಅವ್ರು ಮಾಡ್ತಾರ ಅನ್ನೋಂಥ ಒಂದು ನಿರೀಕ್ಷೆ ನಮ್ಮ ಸಮಾಜದವ್ರು ಇಟ್ಕೊಂಡಿದ್ರು. ಆದರೆ ಇವತ್ತು ಸಿದ್ದರಾಮಯ್ಯ ಅವ್ರು ಏನು ಮಾಡ್ಲಕತ್ತಾರಪ್ಪ ಅಂದ್ರೆ ಮಾದಿಗರು ಸೌಮ್ಯ ಸ್ವಭಾವದವರು, ಇವರು ಬಸವ ತತ್ವದವರು, ಇವರಿಗೆ ಏನು ಮಾಡಿದ್ರು ಕೂಡ ಅದು ಸಹನಾಭೂತಿಯಿಂದ ನಾವು ಹಿರಿಯವರು ಮಾತಾಡಿದಾರೆ. ಇಡೀ ರಾಜ್ಯ ತುಂಬಾನೇ ಧರಣಿ ನಡೆದಿದೆ. ನಾವು ಸಾಯ್ಲಕ್ಕೂ ರೆಡಿ ಇದ್ದೀವಿ. ಹಿಂದೂ ಸಾಕಷ್ಟು ಜನರು ಇವತ್ತು ಆಂಧ್ರ ಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಆಗಿರ್ಬೋದು, ಇಲ್ಲೇ ನಮ್ಮ ಬಸವನ ಬಾಗೇವಾಡಿಯ ನಮ್ಮ ಸೋದರರು ನಾವು ಹೋದ ಸಾರಿ ನಿಮ್ಮ ಒಂದು ಗೌರ್ಮೆಂಟ್ನಲ್ಲೇ ನಾವು ಸ್ಟ್ರೈಕ್ ಮಾಡುವಂಥ ಸಂದರ್ಭದಲ್ಲಿ ಅನಾಹುತಗೀಡಾದೀವಿ. ಅಷ್ಟೆಲ್ಲ ಜೀವ ಕಳ್ಕೊಂಡ್ರು ನಿನ್ನ ನಮ್ಮ ಮಾದಿಗರ ರಕ್ತ ಎಷ್ಟು ಕುಡಿಬೇಕಂತ ಮಾಡಿದ್ದೀರಿ ಸಿದ್ದರಾಮಯ್ಯ ಅವರೇ. ಇವತ್ತು ಯಾಕೆ ನಿಮಗೆ ಮಾದಿಗರು ಓಟ್ ಹಾಕಿಲ್ಲ ನಾವು ನಿಮ್ಗೆ? ಇಡೀ ನೀವು ಹೋದ ಸಾರಿ ನಿಮ್ಮ ಸರ್ಕಾರ ಬಿದ್ದಾಗ ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಿರಿ. ಅದು ನೆನಪಿ ಉಳುದಿಲ್ಲ ನಿಮ್ಗೆ. ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ? ಒಳ ಮೀಸಲಾತಿ ಜಾರಿಗೆ ಬರದೇ ಇರೋದಕ್ಕೆ ಕಾರಣದಿಂದ ನಾವು ಸೋತ್ನೆ ಅಂತ ಹೇಳಿದಿರಿ. ಮತ್ತು ಮುಂದಿನ ದಿನಮಾನದಲ್ಲಿ ಎಚ್ಚರಿಕೆ ಕೊಡ್ತೀವಿ ಸಿದ್ದರಾಮಯ್ಯ ಅವರೇ, ಮುಂದಾದರೂ ನಿಮಗೆ ನಾವು ಕೆಡುತ್ತೀವಿ ಅನ್ನೋಂಥ ಒಂದು ಆತ್ಮವಿಶ್ವಾಸ ಮಾದಿಗರ ಬಳಿ ಐತಿ. ಯಾಕಪ್ಪ ಅಂದ್ರೆ ಇವತ್ತು ಮಾದಿಗರು ಸೌಮ್ಯ ಸ್ವಭಾವದಿಂದ ಇದ್ದಿದ್ದೂ ಗೊತ್ತು, ಹೋರಾಟ ಮಾಡಿ ನ್ಯಾಯ ಪಡ್ಕೊಂಡಿದ್ದೂ ಗೊತ್ತೈತಿ. ಇದು ಭಾರತ ದೇಶದಲ್ಲೇ ಒಂದು ಇತಿಹಾಸ ಐತಿ ನಮ್ಮ ಮಾದಿಗರದು. ಆದ್ರೆ ಒಂದು ಸೌಮ್ಯ ಸ್ವಭಾವದಿಂದ ಇದ್ದೀವಿ, ಅದಕ್ಕೆ ನೀವು ದುರ್ಬಳಕೆ ಮಾಡ್ಕೊಂಡು ನೀವು ಅನತಾ ಭಾವದಿಂದ ತಿಳ್ಕೊಂಡು ಇವರಿಗೆ ನೆಗ್ಲೆಕ್ಟ್ ಮಾಡೋಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ. ನಾಳೆ ನಮ್ಮ ಬಿಜಾಪುರ ಜಿಲ್ಲೆಯ ಸಮಸ್ತ ಮಾದಿಗ ಬಾಂಧವರಿಗೆ ನಾವು ವಿನಂತಿ ಮಾಡ್ತೀನಿ, ಈ ಸಂದರ್ಭದಲ್ಲಿ ನಾಳೆ 1ನೇ ತಾರೀಕು ನಡೆಯುವಂಥ ಒಂದು ಧರಣಿಯಲ್ಲಿ ದಯಮಾಡಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಕುಟುಂಬದಿಂದ
ತಾವು ಎಲ್ಲರೂ ಬಿಜಾಪುರ ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರ ಅಂತೇಳಿ ನಾ ಆತ್ಮವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ರ್ಯಾಲಿ ಇಲ್ರಿ ಮುತ್ತಿಗೆ ಅಂಬೇಡ್ಕರ್ ಸರ್ಕಲ್ ಇಂದ ರೀ ಡಿ ಸಿ ಆಫೀಸರ್ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ಕೊಂಡು ಡಿ ಸಿ ಆಫೀಸಿಗೆ ನಾವು ಮುತ್ತಿಗೆ ಹಾಕ್ತೀವಿ. ಒಳ ಮೀಸಲಾತಿ ಸಲುವಾಗಿ ನಾವು 30 ವರ್ಷ ಸತತ ಹೋರಾಟ ಮಾಡ್ತಿದ್ದೀವಿ. ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಗತಿಸಿತು ಮತ್ತು ಈಗ 2-3ನೇ ವರ್ಷ ಯಾಕೆ ಬಂತು? ಸಿದ್ದರಾಮಯ್ಯ ನಿದ್ರೆಯಲ್ಲಿ ತಿರುಗ್ಯಾರೋ ಏನೋ ಗೊತ್ತಿಲ್ಲ ನಮ್ಮ ಸಮಾಜ ಸರಿಂದ. ಸಿದ್ದರಾಮಯ್ಯನವರು ಅಲ್ರಿ, ಸಿದ್ದರಾಮಯ್ಯನವರ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮದಾಗ ನಮ್ಮ ಜನ ಎಷ್ಟು 7 ಜನ ಸತ್ತು ಜಾತ್ರೆ ಐತೆ, ನಿನಗೆ ನಿದ್ದೆ ಆಗಿದ್ದೀರಾ? ನಿದ್ದೆ ಆಗಿದೆಯಾ? ಇನ್ನು ನಾವು ನಿದ್ದೆ ಮಾಡಿದ್ರ ನಿದ್ದೆಗಳನ್ನ ಎಬ್ಬಿಸ್ತೀವಿ. ನಾವಿನ್ನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕತ್ರಿಕೆ ಗಂಟೆ ಕೊಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ. ರಾಜ್ಯದಂತ ಜಿಲ್ಲೆಯಲ್ಲಂತರೂ ಸುಮಾರು 10-15 ಸಾವಿರ ಜನ ಕಳಿಸಿ ನಿಮಗೆ ಹೋರಾಟ ಮಾಡ್ತೀವಿ. DC ಕಚೇರಿಯಲ್ಲಿ ಧರಣಿ ಮಾಡ್ತೀವಿ. ಇನ್ನು ನಿದ್ದೆ ಮಾಡೋದಿಲ್ಲ. ನೀನು ನಿದ್ದೆ ಮಾಡಿದ್ರೆ ಎತ್ತರ ಮಾಡ್ತೀವಿ ನಾವು. ಸಿದ್ದರಾಮಯ್ಯನವ್ರೆ, ಸ್ವಲ್ಪ ಸಮಾಜಕ್ಕೆ ನೋಡ್ರಿ, ಒಳ್ಳೆ ನೋಡ್ರಿ. ಸಿದ್ದರಾಮಯ್ಯ ಸಾಹೇಬ್ರೆ, ನಿದ್ದೆ ಕೂಡ್ಬಾರ್ರಿ. ಕುತ್ತಲ್ಲಿ ನಿದ್ದೆ ಮಾಡ್ತಾರೆ ನೀವು. ಮಾಡ್ತಾರಲ್ರಿ, ಕುತ್ತಲ್ಲಿ ನಿದ್ದೆ ಮಾಡ್ತಾರೆ ನೀವು. ನಿದ್ದೆ ಎತ್ತರ ಕಳಿಸ್ತೀವಿ ನಾವಿನ್ನ. ಎಷ್ಟು ದಿನ ಅಂತ ಕುಂದ್ರ 30 ವರ್ಷ ಆಯ್ತು ಹೋರಾಟ ಮಾಡಕತ್ತೀವಿ. ದಯವಿಟ್ಟು ಅಯ್ಯಪ್ಪ ದೊಡ್ಡ ನನ್ನ ಹೆಸರು ರೀ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನು ಹೇಳೋದಪ್ಪ ಅಂತಂದ್ರೆ, ನಾವು ಮಾದಿಗರು ಸುಮಾರು 30 ವರ್ಷದಿಂದ ಅಂಗಿ ಕಳೆದು ರೋಡ್ ಉಳ್ಳಾಡಿ ಬೀದಿಗೆ ಹೋರಾಟ ಮಾಡಿ ಸುಮಾರಿಗೆ ಅನ್ನೋದ ಹೋರಾಟ ಮಾಡಿ 30 ವರ್ಷ ಕಳೆದು ಹೋಗಿದೆ. ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದರೂ ಕೂಡ ಏನದ ಇವತ್ತಿನವರೆಗೆ ಜಾರಿಗೆ ತಂದಿಲ್ಲ. ಮತ್ತು ಇವು ಎ ಜೆ ಸದಾಶಿವ ಆಯೋಗ ಮತ್ತು ಈ ಇನ್ನಿತರ ಆಯೋಗಗಳು ನಮ್ಮ ನಾಗಮೋಹನ್ ದಾಸ್ ಅವರು ಆಯೋಗಗಳು ನೀವು ಸಾರ್ವಜನಿಕ ದುಡ್ಡುಗಳನ್ನು ಯಾಕೆ ವೇಸ್ಟ್ ಮಾಡಕತ್ತೀರಿ? ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೇನೆ ನೀವು ಗೌರವ ಕೊಡಲಾಗಿರಿ. ಯಾಕಂದ್ರೆ ನ್ಯಾಯಮೂರ್ತಿಗಳನ್ನ ನೀವು ನೇಮಕ ಮಾಡಿರ್ತೀರಿ, ಸದಾಶಿವ ಆಯೋಗ ನೀವು ರಚನೆ ಮಾಡಿರ್ತೀರಿ. ನ್ಯಾಯಮೂರ್ತಿಗಳಿಗೆ ಅಗೌರವ ತೋರಿಸ್ದಂಗೆ ನೀವು, ಯಾಕಂದ್ರೆ ಅವ್ರನ್ನ ನೇಮಕ ಮಾಡ್ತೀರಿ. ಯಾಕೆ ವೇಸ್ಟ್ ರೊಕ್ಕ ಯಾಕೆ ಹಾಳು ಮಾಡ್ತೀರಿ? ನೀವು ಸಮಾಜಕ್ಕೆ ನ್ಯಾಯ ಕೊಡೋರಿದ್ದೀರಿಲ್ಲ, ಸಮಾಜಕ್ಕೆ ನ್ಯಾಯ ಕೊಡ್ತಿದ್ದೀರಿಯಪ್ಪ ಅಂತಂದ್ರೆ ಇಮಿಡಿಯೇಟ್ ಅದನ್ನು ಪಾಸ್ ಮಾಡಬೇಕು. ಕುದುರೆಗೆ ಅನ್ನೋದ ಹಿಂದೆ ಟಾಂಗಗಳು ಕುದುರೆಗೆ ಮೇವು ಕಟ್ಟಿರ್ತಾರೆ. ಆ ಆಶಯಕ್ಕೆ ಕುದುರೆ ಅನ್ನೋದು ಆ ಮೇವು ನೋಡ್ಕೋತ ಓಡ್ತೈತೆ ಅದು. ಆ ರೀತಿ ಮಾದಿಗರಿಗೆ ನೀವು ಏನಪ್ಪ ಅಂತಂದ್ರೆ ಕುದುರೆಗೆ ಮೇವು ಕಟ್ಟದಂಗೆ ಆಸೆ ತೋರಿಸ್ಕೊತ ಹೊಂಟ್ರಿ. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ. ನಾವು ಏನಪ್ಪ ಅಂತಂದ್ರೆ ಈ ಆಗಸ್ಟ್ 15ರೊಳಗೆ ನೀವು ಒಂದು ವೇಳೆ ಜಾರಿಗೆ ಮಾಡದಿದ್ದರೆ, ಈ ಒಳ ಮೀಸಲಾತಿ ಜಾರಿಗೆ ಮಾಡದೇ ಇದ್ದರೆ, ನಾವು ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಈ ಗುಜರಾತದಲ್ಲಿ ಗುಜ್ಜರು ಯಾವ ರೀತಿ ಹೋರಾಟ ಮಾಡಿದರು, ಜೀವ ತ್ಯಾಗ ಮಾಡಿ ಸಮಾಜಕ್ಕಾಗಿ, ನಾವು ಕೂಡ ಎಲ್ಲರೂ ಜೀವ ಕೊಟ್ಟು ಏನಪ್ಪ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡಿ ನಾವು ನ್ಯಾಯ ಪಡ್ಕೊಳ್ಳೋಕೆ ಸದಾ ಸಿದ್ಧರಿದ್ದೇವೆ ಅಂತೇಳಿ ಈ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಭಾಕರ್ ವಕೀಲರು, ವಿಜಯಪುರ.